ಹಾಯ್ ಫ್ರೆಂಡ್ಸ್, ಹೇಮರ ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನೋಡಿ, ನಾನು ಇದು ಸ್ಯಾಟರ್ಡೆ ಅಂದ್ರೆ ಶನಿವಾರದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಶನಿವಾರ ಬೆಳಗ್ಗೆ ನನ್ನ ಮಗನಿಗೆ 7 o'clock ಕ್ಲಾಸ್ ಇರೋದ್ರಿಂದ ಅವನು ಕ್ಲಾಸ್ ಹೋದ. ನಾವು ಆಮೇಲೆ ಇನ್ನೇನ್ ಮಾಡೋದು ಅನ್ಕೊಂಡು ನಮ್ಮ ಯಜಮಾನ್ ಬಂದ್ರು ಅವಲಕ್ಕಿ ಯಾವಾಗ ಅವ್ನು ನೆನ್ಸ್ಕೊಂತ ಇರ್ತಾರೆ. ಸಿಹಿ ಅವಲಕ್ಕಿ ಮಾಡ್ಕೊಂಡು ಅಂತ ಹೇಳಿದ್ರು, ಹಾಲು ಮಾಡಿ. ನಾನು ಮಿಲೆಟ್ಸ್ ಹಾಕಿ ಗಂಜಿ ಮಾಡ್ಕೊಂಡು ನಾನು ಅದೇ ಬ್ರೇಕ್ಫಾಸ್ಟ್ ತಗೊಂಡೆ. ಅವ್ನಿಗೆ ಸ್ಯಾಂಡ್ವಿಚ್ ಮಾಡಿ ಕಳಿಸ್ದೆ, ಅವ್ನು ತಿನ್ಕೊಂಡು ಹೋದ. ನಮ್ಮ ಯಜಮಾನ್ರಿಗೆ ಮಾಡ್ಕೊಡ್ಲಾ ಅಂತ ಕೇಳಿದ್ರೆ, ನಂಗೆ ಸ್ಯಾಂಡ್ವಿಚ್ ಬೇಡ, ನಂಗೆ ಸಿಹಿ ಅವಲಕ್ಕಿ ಮಾಡ್ಕೊಡು ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಹಾಲು ಬಿಸಿ ಮಾಡಿ ಬೆಲ್ಲ ಹಾಕಿ ಅವಲಕ್ಕಿ ಮುಚ್ಚಿಟ್ಟೆ. ಅವ್ರಿಗೇನೋ ಪಾಪ್ಕಾರ್ನ್ ತಿನ್ಬೇಕು ಅಂತ ಅನಿಸ್ತು, ಹಾಗಾಗಿ ಪಾಪ್ಕಾರ್ನ್ ತಂದು ಇಟ್ಕೊಂಡು ಅದೇ ಮಾಡ್ಕೊಳ್ಳಿಲ್ಲ. ಅಂಗಡಿಗೆ ಹೋಗಿರ್ತಾರಲ್ಲ, ಆಗ ಏನ್ ಬೇಕೋ ತಗೊಂಡ್ಬಂದಿದ್ದು. ಮತ್ತೆ ಮಿಷಿನ್ಗೂ ಬಟ್ಟೆ ಹಾಕಿ ಬೆಳಗ್ಗೆನೆ ಎಲ್ಲ ಕೆಲಸ ಬೇಗ ಬೇಗ ಆದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಇದ್ ಮಾಡ್ತಾ ಇದೀನಿ. ನೋಡಿ, ನಾನು ಇನ್ನೊಂದು ಸಜೆಷನ್, ಕೂದಲು ದಪ್ಪಗೆ ಮತ್ತೆ ಉದ್ದಕ್ಕೆ ಚೆನ್ನಾಗಿ ಬೆಳಿಬೇಕು ಅಂದ್ರೆ ನಾನು ಇದನ್ನ ಯೂಸ್ ಮಾಡ್ತಾ ಇದೀನಿ. ಹಾಗಾಗಿ ನಮ್ಗೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಬರುತ್ತೆ, ರಿಸಲ್ಟ್ ಕೂಡ ಚೆನ್ನಾಗಿದೆ. ಹಾಗಾಗಿ ತೋರಿಸ್ತಾ ಇದೀನಿ. ನಾನ್ ಯಾವ್ದು ಯೂಸ್ ಮಾಡ್ತಾ ಇರೋದು ಅಂದ್ರೆ ಕೊಕೊನಟ್ ಸಪ್ತಮ್ ತೈಲ ಅಂತ ಹೇಳಿ 100% ನ್ಯಾಚುರಲ್ ವುಡ್ ಪ್ರೆಸ್ಡ್ ಕೊಕೊನಟ್ ಆಯಿಲ್ ಅಂತ. ಇದು ತುಂಬಾ ಚೆನ್ನಾಗಿದೆ. ಇದ್ರ ಜೊತೆ ಇನ್ನೊಂದು ಆಡ್ ಮಾಡಿದ್ರೇನೆ ಅದು ರಿಸಲ್ಟ್ ನಮ್ಗೆ ಚೆನ್ನಾಗಿ ಕೊಡೋದು. ಅದೇನಂದ್ರೆ ಆಲ್ಮಂಡ್ ಆಯಿಲ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ನಾನು ಒಂದು 1.5 years ಬ್ಯಾಕ್ ನಾನು ತಿರುಪತಿಗೆ ಮುಡಿ ಕೊಟ್ಟಿದ್ದೆ. ಅದಕ್ ಮೊದ್ಲು ನನ್ ಕೂದಲು ಚೆನ್ನಾಗಿತ್ತು. ನಂದು ಸ್ವಲ್ಪ ಹೊರಟಿದೆ ಕೂದಲು, ರಫ್ ಇದೆ ಸಿಕ್ಕಾಪಟ್ಟೆ, ಸ್ಮೂತ್ ಇಲ್ಲ. ನೀವ್ ಏನೇ ಯೂಸ್ ಮಾಡೋದನ್ನು ಅದು ಯೂಸ್ ಮಾಡಿದಾಗ ಅಷ್ಟೇ, ಆಮೇಲೆ ಮತ್ತೆ ರಫ್ ಆಗುತ್ತೆ ನನ್ ಕೂದಲು. ಒಂಥರ ಸಾಫ್ಟ್ ಆಗಿ ಸಿಲ್ಕಿ ತರ ಇಲ್ಲ, ಸ್ವಲ್ಪ ಒರಟಾಗಿರುತ್ತೆ. ಹಾಗಾಗಿ ನೋಡಿ, ಈಗ ಸ್ವಲ್ಪ ಬೆಳೆದಿದೆ. 1.5 years ಆಯ್ತಲ್ಲ, ಹಾಗಾಗಿ ಬೆಳೆದ ಒಂದು 6-7 month ಇಂದ ಇದೇ ಎಣ್ಣೆ ಯೂಸ್ ಮಾಡ್ತಾರೆ, ಕೊಕೊನಟ್ ಆಯಿಲ್. ಮತ್ತೆ ಅದ್ರ ಜೊತೆಗೆ ಒಂದ್ 2-3 ಡ್ರಾಪ್ಸ್ ಬಾದಾಮಿ ಎಣ್ಣೆ ಹಾಕ್ತೀನಿ. ಮೊದಲು ನಾನು ಬಜಾಜ್ ಆಲ್ಮಂಡ್ ಆಯಿಲ್ ಬರ್ತಿತ್ತು ನೋಡಿ, ಅದು ಯೂಸ್ ಮಾಡ್ತಾ ಇದ್ದೆ. ಅದು ಪರವಾಗಿಲ್ಲ, ಸ್ವಲ್ಪ ಸ್ಮೆಲ್ ಬರ್ತಿತ್ತು ನೋಡಿ, ನಂಗೆ ಸ್ವಲ್ಪ ಅಲರ್ಜಿ ಆಗ್ತಿತ್ತು. ಹಾಗಾಗಿ ಇದೇನು ಸ್ಮೆಲ್ ಇರಲ್ಲ. ಅದು ಕೂಡ ಅಷ್ಟೇ, ಆಲ್ಮಂಡ್ ಆಯಿಲ್ ವುಡ್ ಪ್ರೆಸ್ಡ್ ಆಲ್ಮಂಡ್ ಆಯಿಲ್ ಇರೋದ್ರಿಂದ ಅದ್ರಲ್ಲಿ ಏನು ಕೂಡ ಕೆಮಿಕಲ್ ಇರಲ್ಲ, ಏನಿರಲ್ಲ, ಎಲ್ಲ ಜೀರೋ ಇರುತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ, ಪ್ಯೂರ್ ಆಗಿರುತ್ತೆ ತುಂಬಾ. ಅದು ಐ ಥಿಂಕ್ ಇಷ್ಟೊಂದು ರೇಟ್ ಹೇಳ್ತೀನಿ. ಇದು ಬಂದು ಈ ಕೊಕೊನಟ್ ಆಯಿಲ್ ಬಂದು 250 ml ಇರುತ್ತೆ. ಇದಕ್ಕೆ 170 rupees ಇದೆ. ಇದು ನಾನು ಒಬ್ಳೆ ಯೂಸ್ ಮಾಡೋದ್ರಿಂದ ನಂಗೆ ತುಂಬಾ ದಿನ ಬಾಳಿಕೆ ಬರುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ, ಎಣ್ಣೆ ಹಾಕ್ಬೇಕಾದ್ರೆ ಸುಮ್ನೆ ಹಾಗೆ ಹಾಕಿ ಇದ್ ಮಾಡಲ್ಲ, ಅದಕ್ಕೆ ಏನು ಮಿಕ್ಸ್ ಮಾಡ್ತಿಲ್ಲ. ಮೊದ್ಲಂದ್ರೆ ಎಲ್ಲಾ ಇದು ದಾಸವಾಳದೆಲೆ, ಹೂವ ಅದೆಲ್ಲ ಹಾಕಿ ಕುದಿಸಿ ಇದ್ ಮಾಡ್ತಿದ್ದೆ. ಇದು ಯಾರೋ ನನ್ಗೆ ನನ್ನ ಫ್ರೆಂಡ್ ಹೇಳಿದ್ರು, ಸಜೆಷನ್ ಮಾಡಿದ್ರು, ಇದು ತುಂಬಾ ಚೆನ್ನಾಗಿದೆ, ಟ್ರೈ ಮಾಡು ಒಂದ್ಸಲ, ಈ ತರ ಆಯಿಲ್ ಯೂಸ್ ಮಾಡು ಅಂತ ಹೇಳಿ. ಇದನ್ನು ಕುಡಿಲಿಕ್ಕೆ ಕೂಡ ಯೂಸ್ ಮಾಡೋದು, ಎಡಿಬಲ್ ಇದು. ಇದೇನೇನಕ್ಕೆ ಯೂಸ್ ಮಾಡ್ಬೋದು ಅಂದ್ರೆ, ಸಜೆಸ್ಟೆಡ್ ಯೂಸ್ ಫಾರ್ ಸೀಸನಿಂಗ್, ಒಗ್ಗರಣೆ ಹಾಕ್ಬೋದು, ಸಾಲ್ಟ್, ಸ್ಟಿರ್ ಫ್ರೈಯಿಂಗ್, ಡೀಪ್ ಫ್ರೈಯಿಂಗ್, ಹೇರ್ ಅಂಡ್ ಬಾಡಿ ಮಸಾಜ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದು ಒಂದೊಂದ್ ಸ್ಪೂನ್ ಕುಡಿಯೋದ್ರಿಂದ ದೇಹಕ್ಕೂ ತುಂಬಾ ಉಪಯೋಗ ಇದೆ. ಇದ್ರಲ್ಲಿ ಯಾಕಂದ್ರೆ ಒಳ್ಳೆ ಕೊಲೆಸ್ಟ್ರಾಲ್ ಇರುತ್ತೆ. ಇದನ್ನ ಈಗ ದಕ್ಷಿಣ ಕನ್ನಡದಲ್ಲೆಲ್ಲ ಅಡಿಗೆಗೆಲ್ಲ ಯೂಸ್ ಮಾಡ್ತಾರೆ. ಬಟ್ ನಮ್ಗೆ ಅದು ಅಡಿಗೆಗೆ ಯೂಸ್ ಮಾಡೋದು ನಮ್ಗೆ ಊಟ ಸೇರಲ್ಲ, ಯಾಕಂದ್ರೆ ನಾವು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ ನೋಡಿ, ನಮ್ಗೆ ಅದು ಅಡ್ಜಸ್ಟ್ ಆಗಲ್ವಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ 1 ಸ್ಪೂನ್ ತಗೋಬಹುದು. ಅದ್ ತಗೊಳೋದ್ರಿಂದ ಒಂಥ ಒಳ್ಳೆ ಕೊಲೆಸ್ಟ್ರಾಲ್ ಇರೋದ್ರಿಂದ ದೇಹಕ್ಕೆ ಯಾವುದೇ ರೀತಿ ಸಮಸ್ಯೆಗಳ, ಗ್ಯಾಸ್ಟ್ರಿಕ್ ಆಗ್ಲಿ, ಹೊಟ್ಟೆ ಸಮಸ್ಯೆ ಇದ್ರೆ ಅದಕ್ಕೆ, ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಮತ್ತೆ ಈ ತರ ಎಲ್ಲದಕ್ಕೂ ಒಂಥರ ಏನೋ ಪ್ರಾಬ್ಲಮ್ ಆಗಲ್ಲ ಅದರಿಂದ. ಮಂಡಿ ನೋವು ಇರೋರಿಗೆ, ಮತ್ತೆ ತುಂಬಾ ದಪ್ಪ ಇರ್ತಾರೆ ನೋಡಿ, ಅವ್ರಿಗೆ ಸ್ವಲ್ಪ ಕೊಬ್ಬು ಕರಗ್ಸಕ್ಕೂ ಕೂಡ ಇದು, ಯಾಕಂದ್ರೆ ಇದು ಒಳ್ಳೆ ಕೊಲೆಸ್ಟ್ರಾಲ್ ಇರೋದ್ರಿಂದ ಯೂಸ್ ಆಗುತ್ತೆ. ಡೈಲಿ 1 ಸ್ಪೂನ್ 2 ಸ್ಪೂನ್ ಅವ್ರ ಬಾಡಿ ಹೇಗ್ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಅಲರ್ಜಿ ಇರುತ್ತೆ, ಕೊಕೊನಟ್ ಆಯಿಲ್ ಆಗಲ್ಲ. ಅಂತವ್ರು ನೋಡ್ಕೊಂಡು, ಬೇಡ ಅನ್ನೋರು ಬೇಡ, ಆಗತ್ತೆ ಅನ್ನೋರು ಡೈಲಿ ಬ್ರಷ್ ಮಾಡಿದ ತಕ್ಷಣ 2 ಸ್ಪೂನ್ ತಗೊಂಡು 15 minutes ಏನು ತಗೋಬಾರ್ದು. ಆಮೇಲೆ ಒಂದ್ ಲೋಟ ಬಿಸಿ ನೀರು ತಗೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನೇನ್ ಮಾಡಿದೆ ಅಂದ್ರೆ 6 month ಇಂದ ಇದು ಯೂಸ್ ಮಾಡ್ತಾ ಇದೀನಿ. ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕಿದು ತುಂಬಾ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಏನ್ ತುಂಬಾ ಈಗ ನಾವು ಮಾಮೂಲಿ ಇದು ಪ್ಯಾರಾಶೂಟ್ ಎಲ್ಲ ಹಾಕಿದ್ರೆ ಜಾಸ್ತಿ ಎಣ್ಣೆ ತಗೊಳುತ್ತೆ. ಇದೇನ್ ಜಾಸ್ತಿ ಎಣ್ಣೆನೆ ತಗೊಳ್ಳಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು, ಎಣ್ಣೆ ಎಲ್ಲ ಫುಲ್ಲು ಆಗುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನ್ ಮಿಕ್ಕಿದ ಎಣ್ಣೆ ಏನ್ ಮಾಡ್ತೀನಿ, ಮುಖಕ್ಕೆ ಮತ್ತೆ ಕೈಗೆ ಕಾಲ್ಗೆಲ್ಲ ಮಸಾಜ್ ಮಾಡ್ಕೋತೀವಿ. ಯಾಕಂದ್ರೆ ಇದನ್ನು ಕೂಡ ನಾವು ಮುಖಕ್ಕೆಲ್ಲ ಹಚ್ಕೊಳ್ಳೋದ್ರಿಂದ ಕಪ್ಪು ಕಲೆಗಳಾಗ್ಲಿ, ಮೊಡವೆಗಳಾಗ್ಲಿ, ಮತ್ತೆ ರಿಂಕಲ್ಸ್ ಬಂದಿರೋ ರಿಂಕಲ್ಸ್ ಎಲ್ಲದಕ್ಕೂ ಒಳ್ಳೇದಲ್ವಾ. ಹಾಗಾಗಿ ಮುಪ್ಪಟ್ಟು ಹತ್ರ ಹಾಕಲ್ಲ, ಯಾಕಂದ್ರೆ ಎಣ್ಣೆ ಇಟ್ಕೊಳ್ಳುತ್ತೆ ಅಂತೇಳಿ. ಅದು ಬಿಟ್ಟು ಮಿಕ್ಕಿದಕ್ಕೆಲ್ಲ ಎಲ್ಲ ಹಾಕೊಂಡು, ಕೈ ಕಾಲ್ಗೆಲ್ಲ ಹಾಕೊಂಡು 1-2-3 hours ಬಿಟ್ಟು ಆಮೇಲೆ ಸ್ನಾನ ಮಾಡ್ತೀನಿ. ಯಾಕೆಂದ್ರೆ ರಾತ್ರಿ ಹಚ್ಕೊಂಡು ಮಲ್ಕೊಳ್ಳಲ್ಲ, ದಿಂಬಿರ್ಕೊಳ್ಳುತ್ತೆ ಅಂತೇಳಿ ನಾನು ಹಚ್ಕೊಳ್ಳೋದೇ ಇಲ್ಲ. ಸ್ನಾನ ಮಾಡೋದು 2-3 hours ಅಂದ್ರೆ ಬೆಳಗ್ಗೆನೆ ಹಚ್ಕೊಂಡ್ಬಿಟ್ರೆ, ನಾನು ಒಂದು ಸ್ನಾನ ಮಾಡೋ 2-3 hours ಅಂತ ಇದ್ ಮಾಡ್ತೀನಿ. ಅಷ್ಟೇ. ಒಂದು 15 days ಆಗಿತ್ತಲ್ಲ, ನನ್ ಮಗ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡು ಮಮ್ಮಿ ನೆನ್ಸಿರು ಅಂತ, ಬೆಳಗ್ಗೆ ಶನಿವಾರ ಆದ್ರಿಂದ ಸಂಜೆ ಬೇಗ, ಮಧ್ಯಾಹ್ನ ಬೇಗ ಬರ್ತಾನಲ್ಲ, ಮಾಡ್ಕೊಂತೀನಿ ಅಂತ ಹೇಳ್ದ. ನಾನು ಹಾಗಾಗಿ ಕಪ್ ದ್ರಾಕ್ಷಿ, ಬಿಳಿ ದ್ರಾಕ್ಷಿ, ಮತ್ತೆ ಬಾದಾಮಿ, ಮತ್ತೆ ಖರ್ಜೂರ ಇಷ್ಟನ್ನ ಹಾಕಿ ಬೆಚ್ಚಗಿರೋ ನೀರ್ ಹಾಕಿ ನೆನ್ಸಿ ಇಟ್ಟೆ. ಆಮೇಲೆ ಮಧ್ಯಾಹ್ನ ಅಡಿಗೆಗೆ ಏನ್ ಮಾಡ ಅನ್ಕೊಂಡೆ, ಮೂಲಂಗಿ ಇತ್ತು ಇನ್ನೂ ಸ್ವಲ್ಪ, ಮೂಲಂಗಿ ಬೇಳೆ ಹಾಕಿ ಸಾರು ಮಾಡಿ ಅನ್ನ ಮಾಡಿಟ್ಟೆ. ಯಾಕಂದ್ರೆ ನಾನು 1 o'clock ಎಲ್ಲ ಬರ್ತಾನೆ, ಬೆಳಗ್ಗೆ ಸ್ಯಾಂಡ್ವಿಚ್ ತಿನ್ಕೊಂಡು ಹೋಗಿರೋದಲ್ಲ, ಹೊಟ್ಟೆ ತುಂಬಿರಲ್ವಲ್ಲ. ಹಾಗಾಗಿ 1 ಗಂಟೆಗೆ ಬರ್ತಾನೆ ಅಂತ ಅಡಿಗೆ ಮಾಡಿದೆ. ಅಷ್ಟ್ರಲ್ಲಿ ಅವ್ರದ್ದು ಸ್ಕೂಲ್ ಡೇ ಪ್ರಾಕ್ಟೀಸ್ ನಡೀತಾ ಇದೆ.
ಹಾಗಾಗಿ ಮಮ್ಮಿ 3 o'clock ಬರ್ತೀನಿ ಅಂತ. ಬಟ್ ನನ್ನ ಪಣ್ಣನ ಅಡಿಗೆ ಎಲ್ಲ ಮಾಡಿಟ್ಟಿದ್ದೆ. ಬಂದ ತಕ್ಷಣ ಏನಿಲ್ವಾ ಸೈಡ್ಗೆ ಅಂತ ಕೇಳ್ದ. ಆಗ ಸರಿ ಅಂತ ಹೇಳಿ ಏನು ಮಾಡಿರ್ಲಿಲ್ಲ, ನಾನು ಪಲ್ಯ ಗಿಲ್ಯ ಏನು ಮಾಡಿರ್ಲಿಲ್ಲ. ಹಂಗಾಗಿ ಸೋಯಾ ಚಂಕ್ಸ್ ಇತ್ತು. ಅವ್ನಿಗೆ ಸೋಯಾ ಚಂಕ್ಸ್ ಅಂದ್ರೆ ತುಂಬಾ ಫೇವ್ರೇಟ್. ಅವನು ಕೆಲವೊಂದು ಅವನ್ಗೇನ್ ಇಷ್ಟ ಆಗುತ್ತೆ ಅವ್ನ್ ತಂದಿಟ್ಕೊಂಡಿರ್ತಾನೆ. ಇದನ್ನ ತರ್ಸಿಟ್ಕೊಂಡಿದ್ದ. ನಂಗೆ ಮಮ್ಮಿ ಫ್ರೈ ಮಾಡ್ಕೊಂಡ ಇನ್ಸ್ಟೆಂಟ್ ಆಗಿ ಎಣ್ಣೆ ಹಾಕಿ ಅದನ್ನ ಬಿಸಿ ನೀರ್ಗೆ ಹಾಕಿ ತೆಗೆದು ಅದಕ್ಕೆ ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ ಹಾಕಿ ಫ್ರೈ ಮಾಡಿದೆ. ಸೂಪರ್ ಆಗಿರುತ್ತೆ. ಒಂದ್ 5 ನಿಮಿಷಕ್ಕೆ ಆಗುತ್ತೆ. ನೋಡಿ, ನಾನು ಈವ್ನಿಂಗ್ ಸ್ನಾನ ಮಾಡ್ಕೊಂಡ್ ಬಂದೆ. ಯಾಕಂದ್ರೆ ಇವತ್ತು ಶನಿವಾರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ಈವ್ನಿಂಗ್ ಸ್ನಾನ ಮಾಡ್ಕೊಂಡ್ ಬಂದಿನಿ. ಕೂದಲು ಮಾತ್ರ ಸಾಫ್ಟ್ ಆಗಿ ಶೈನಿಂಗ್ ಇರುತ್ತೆ. ಇದು ಈ ಎಣ್ಣೆ ಯೂಸ್ ಮಾಡೋದ್ರಿಂದ ಒಂಥರ ಶೈನಿಂಗ್ ಬರುತ್ತೆ. ಮತ್ತೆ ಕೂದಲೆಲ್ಲ ದಪ್ಪ ದಪ್ಪ ಆಗುತ್ತೆ. ಒಂಥರ ಚೆನ್ನಾಗಿರುತ್ತೆ ಕೂದಲು. ಅದು ನಾವು ಇದ್ ಮಾಡ್ತೀವಲ್ವಾ, ಅದು ನಮ್ಗೆ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ. ಮತ್ತೆ ಈವ್ನಿಂಗ್ ನನ್ನ ಮಗನಿಗೆ ಕರಾಟೆ ಕ್ಲಾಸ್ ಬಿಟ್ಟು ನಾನು ಶನಿವಾರ ದೇವಸ್ಥಾನಕ್ಕೆ ಬಂದೆ. ಅಲ್ಲಿ ತುಂಬಾ ದಿನ ಆಗಿತ್ತು ನಾನು ಬಂದು. 2-3 ವೀಕ್ಸ್ ಆಗಿತ್ತು. ಇವೆಲ್ಲ ಭಜನೆ ಮಾಡ್ತಾರೆ ನೋಡಿ, ತುಂಬಾ ಹೆಂಗಸರು ಭಜನೆ ತುಂಬಾ ಚೆನ್ನಾಗಿ ದೇವ್ರ ನಾಮಗಳೆಲ್ಲ ಆಡ್ತಾ ಇದ್ರು. ನಾನು ಹೋಗಿದ್ದು 6:05ಕ್ಕೆ ಹೋಗಿದ್ದೆ. ಆದ್ರೆ 7 ಗಂಟೆಗೆ ಮಹಾಮಂಗಳಾರತಿ ಇದೆ. ಮಹಾಮಂಗಳಾರತಿ ಎಲ್ಲ 7:15 ಆಯ್ತು. ಮಹಾಮಂಗಳಾರತಿ ಎಲ್ಲ ಮುಗಿದು ಪ್ರಸಾದ ಕೊಡೋ ತನಕ ನನ್ನ ಮಗನಿಗೂ ಅಲ್ಲಿಗೆ ಬರಕ್ ಹೇಳಿದೆ. ಯಾಕಂದ್ರೆ ಸ್ವಾಮಿ ದೇವಸ್ಥಾನಕ್ಕೂ ಕರಾಟೆ ಕ್ಲಾಸ್ಗೂ ತುಂಬಾ ನಿಯರ್ ಇದೆ, ವಾಕಬಲ್ ಡಿಸ್ಟೆನ್ಸ್ ಇದೆ. ಅಲ್ಲಿಗೆ ಬಾಪ ಒಟ್ಟಿಗೆ ಹೋಗೋಣ ಅಂತ ಹೇಳಿದೆ. ಹಾಗಾಗಿ ಕ್ಲಾಸ್ ಮುಗಿಸ್ಕೊಂಡು ಅವ್ನು ಅಲ್ಲಿಗೆ ಬಂದ. ಒಟ್ಟಿಗೆ ಮಹಾಮಂಗಳಾರತಿ ಮುಗಿಸ್ಕೊಂಡು ನಮ್ಮನೆಗೆ ಹೋಗ್ತಾ ಇದೀವಿ. ನಮ್ಮನೆ ಇಷ್ಟು 7 ಗಂಟೆ ಮೇಲೆ ನಾವು ಹೋದ್ರೆ ಆ ರೋಡ್ಗೆ ತುಂಬಾ ಟ್ರಾಫಿಕ್ ಇರುತ್ತೆ. ಅಲ್ಲಿ ತಪ್ಪಿಸ್ಕೊಂಡು ನಾವು ಮನೆಗೆ ಬರ್ತಂಕ ನಮ್ಮ ಯಜಮಾನ್ರು ಆಗ್ಲೇ ವೇಟಿಂಗ್ ಅಲ್ಲಿ ಇದ್ರು. ಸರಿ ಬನ್ನಿ ಅಂತ ಹೇಳಿ, ಇವನು ನಂಗೆ ಏನೋ ಚಾಟ್ಸ್ಬೇಕು ಅಂತ ಹೇಳಿ ಸರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅವನು ಚಾಟ್ಸಿಂದ ಅವ್ರು ಏನೋ ಮಸಾಲೆ ಪುರಿ ಅದು ಇದು ತಂದ್ರು. ನನ್ನ ಫೇವ್ರೆಟ್ ಯಾವಾಗ್ಲೂ ಅಷ್ಟೇ, ನಾನು ದಹಿ ಪುರಿ ತಗೊಂಡೆ. ಇದ್ ನೋಡಿ, ಅರ್ಧ ಚಂದ ಚೆನ್ನಾಗ್ ಕಾಣೆ. ಗಣೇಶನ ದೇವಸ್ಥಾನ ಇದೆ ಎದುರುಗಡೆ. ಅರ್ಧ ಚಂದ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇತ್ತು. ಅದೊಂದು ವಿಡಿಯೋ ಮಾಡ್ಕೊಂಡೆ ನೋಡಿ. ಒಂಥರ ಚೆನ್ನಾಗಿತ್ತು. ಅದ್ ಮುಗಿಸ್ಕೊಂಡು ಅವನ್ನೆಲ್ಲ ತಿನ್ನಿಸ್ಕೊಂಡು ಮನೆಗ್ ಬಂದು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಲೈಕ್ ಕೊಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.